ಕೇಳಕತ್ತೀರಿ ಅಂದ್ರೆ ಮಾಡ್ಲಿ ಬಿಡ್ಲಿ ನೀವೇ ಹೋಗಿ ಅಂತ ಪತ್ರ ಕೇಳಿ ಕೊಡ್ರಿ ಎಂಬ ಧೋರಣೆ ಆಗಂಗಿಲ್ಲ. ಸರ್ಕಾರ ರಾಜ್ಯ ಸರ್ಕಾರಗಳು ಅವ್ರು ಕೇಳಿದಾಗ ಅವಕಾಶವನ್ನ ಕೇಳಿದಾಗ ಕೊಡದೇ ಇದ್ರೆ ಅವತ್ತು ನಾವು ಜನತಾದಳದವ್ರನ್ನ NDA ಪಕ್ಷದವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಬ್ಲೇಮ್ ಮಾಡಿ. ಸರ್ ಇಲ್ಲಿ ಕೊಡ್ಲಾರ್ದೆ ನಾವೇನ್ ಕೊಡ್ಲಾಕ್ ಬರ್ತದ? ನಿಮ್ಗೆ ಅರ್ಥ ಮಾಡ್ಕೊಳಕತ್ತೆ ನಮ್ಮ ಪಾರ್ಟಿನ ಕೇಳಬೇಕು, ನಮ್ಮ ಪಾರ್ಟಿ ನೋಡಿ ಒಂದೇ ಪಾರ್ಟಿ ಕೇಳಬೇಕು. ಕೇಳಿ. ಈಗ ಜನತಾದಳ ಪಕ್ಷದಿಂದ ಅಣ್ಣ ಬಹುತೇಕ ಶಾಸಕ ಮಿತ್ರರು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಈ ಭಾಗದಿಂದ ಶರಣ್ ಗೌಡ್ರಿದ್ದಾರೆ, ಅಲ್ಲಿ ಹರೀಶ್ ಅವರು, ಸ್ವರೂಪ್ ಅವರು, ST ಮಂಜು ಅವರು, ಸಮೃದ್ಧಿ ಮಂಜು ಅವರು, ಈ ರೀತಿ ಅನೇಕ ಜನ ಗೆದ್ದಿದ್ದಾರೆ. ಈ ಸಲ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚಿತವಾಗಿ ಹೋಪ್ಫುಲಿ, ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರಿ ನಿಮಗೂ ಯಾವುದು ನಿರೀಕ್ಷೆಗಳಿಲ್ಲ, ಸರ್ಕಾರ ZPTP ಚುನಾವಣೆ ಘೋಷಣೆ ಮಾಡುತ್ತಾ ನಡೆಸುತ್ತಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅದಾದಂಥ ಸಂದರ್ಭದಲ್ಲಿ ಈಗ ಯಾರೇ ಕೂಡ ರಾಜಕೀಯದ ಹಿನ್ನೆಲೆ ಇತಿಹಾಸ ಇಲ್ಲದೆ ಇರ್ತಕ್ಕಂಥವ್ರ ಮೇಲ್ ಬರಬೇಕು ಅಂದ್ರೆ ZPTP ಚುನಾವಣೆ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅವ್ರ ರಾಜಕಾರಣದ ಜೀವನದಲ್ಲಿ. ಹಾಗಾಗಿ ಇವತ್ತು ಹೊಸ ಯುವಕರನ್ನ ಹೊಸ ಆಲೋಚನೆಗಳನ್ನ ಮುಂದೆ ತಗೊಂಡ್ ಬರ್ಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ಅನಿಸಿಕೆ, ಅಭಿಪ್ರಾಯ. ಹಾಗಾಗಿ ಸಂಘಟನೆಗೆ ಇಳಿದಿದ್ದೀವಿ, ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ತೀವಿ, ZPTP ಇಂದಾನೆ ಮಾಡ್ಕೊಡ್ತೀವಿ. ಅಲ್ಲಿಂದ ಅವರೆಲ್ಲ MLAಗಳಾಗಿ ಮಂತ್ರಿಗಳಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಅವಕಾಶ ಪಕ್ಷದ ಕಡೆಯಿಂದ 100% ಸಹಕಾರ ಕೊಡ್ತೇವೆ. ಎಲ್ಲ ಮಹಿಳಾ ಘಟಕ, ಯೂತ್ ಘಟಕ, SC ಘಟಕ, ST ಘಟಕ, OBC ಘಟಕ ಎಲ್ಲ ನಾನೇ ಪರ್ಸನಲ್ ಆಗಿ 1 ತಿಂಗಳಿಂದ ನಿರಂತರವಾಗಿ ಇಂಟರ್ನಲ್ ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತಾ ಇದ್ದೇನೆ. ಆಯಾ SC ಘಟಕದ ರಾಜ್ಯಾಧ್ಯಕ್ಷರುಗಳು, ST ಘಟಕದ ರಾಜ್ಯಾಧ್ಯಕ್ಷರು ಪ್ಲಸ್ ಈಗ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ಪ್ರವಾಸದಲ್ಲಿ ಇದ್ದಾರೆ, ಈಗಲೇ ಬಂದಿದ್ದಾರೆ. ಅವ್ರು ಎಲ್ರಿಗೂ ಒಂದೊಂದು ಹೋಮ್ ವರ್ಕ್, ಒಂದೊಂದು ಜವಾಬ್ದಾರಿಗಳನ್ನ ಪಕ್ಷದ ವತಿಯಿಂದ ಕೊಡ್ತಾ ಇದ್ದೇವೆ. ಎಲ್ಲರೂ ಅವ್ರ ಕೆಲಸ ಕಾರ್ಯಗಳಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾರೆ. ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಇದು ಮಾಧ್ಯಮದ ಚರ್ಚೆಗೆ ಸೀಮಿತವಾಗಿ ಬಿಟ್ಬಿಡ್ತೀರಣ್ಣ ಈ ವಿಚಾರನ. ಯಾಕೆಂದ್ರೆ ಇಲ್ಲಿ ಇಲ್ಲ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇದು ಒಂದು 4-5 ತಿಂಗಳಿಂದ ನಿರಂತರವಾಗಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಈಗ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ ನಾಯಕರು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ನಾಯಕತ್ವದಡಿ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಕುಮಾರಣ್ಣ ಅವರು ದೆಹಲಿಗೆ ಹೋಗಿದ್ದಾರೆ, ರಾಜ್ಯಾಧ್ಯಕ್ಷರು ಸ್ಥಾನ ಬೇರೆ ಇನ್ಯಾರಿಗಾರು ಬಿಟ್ಕೊಡ್ಬೇಕಾ ಅಥವಾ ಬೇರೆ ಇನ್ಯಾರು ಬದಲಿ ಆಗ್ತಾರಾ, ಬೇರೆ ಇನ್ಯಾರು ಚರ್ಚೆ ಆಗಿದೆಯಾ ಜನತಾದಳದ ಚೌಕಟ್ಟಿನಲ್ಲಿ ಅಂದ್ರೆ 100% ಇಂಥ ಚರ್ಚೆಗಳು ಆಗಿಲ್ಲ. ಯಾವುದೇ ಅನುಮಾನ ಇಲ್ಲ. ಮೈತ್ರಿ ಬಹಳ ಗಟ್ಟಿಯುತವಾಗಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಹೊಂದಾಣಿಕೆಯಿಂದ ಮೈತ್ರಿ 100ಕ್ಕೆ 100 ಮುಂದುವರಿಯುತ್ತೆ. ಯಾವುದೇ ಡೌಟ್ ಬೇಡ. ಎಲ್ಲ ಲೋಕಲ್ ಬಾಡಿ ಅಂದ್ರೆ ZPTP ಅನೌನ್ಸ್ ಆದ್ಮೇಲೆ ಹೇಳ್ತೀವಿ, ಬಟ್ ಮೈತ್ರಿ ಜೊತೆಲಿ ಇರ್ತೀವಿ. ಮೈತ್ರಿಲಿ ಯಾವುದೇ ರೀತಿ ಬಿರುಕಿಲ್ಲ, ಭಿನ್ನಾಭಿಪ್ರಾಯ ಅನುಮಾನ ಇಲ್ಲ ಅನ್ನೆಲ್ಲ ಒಂದಣ. ಈಗ ದೇವೇಗೌಡರು ಸಾಹೇಬ್ರ ರಾಜಕಾರಣದಲ್ಲಿ ಸ್ಪಷ್ಟತೆ ನೋಡಿದಿರಿ. ಒಂದ್ಸಲಿ ಅವರು ದಿಟ್ಟವಾದಂತ ತೀರ್ಮಾನ ತಗೊಂಡ್ರೆ, ದೇವೇಗೌಡರು ಸಾಹೇಬ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು, ಅವ್ರು ಯಾವತ್ತೂ ಕೊಟ್ಟಂತ ಮಾತು ಇಟ್ಟಂತ ಹೆಜ್ಜೆ ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಷ್ಟೇ ನೋವು ಕೊಟ್ಟರು ಅಂತ ಕಾಂಗ್ರೆಸ್ ಅವ್ರ ಜೊತೆ ನೋವು ಸಹಿಸ್ಕೊಂಡು ಬಂದಿರತಕ್ಕಂಥ ದೇವೇಗೌಡರು ಸಾಹೇಬ್ರು. ಓಕೆ ಅಣ್ಣ, ಬೇರೆ ಹೇಳಿ ಸಾಹೇಬ್ರು ಹೇಳಿ. ಕೇಂದ್ರ ಸರ್ಕಾರ ಕೇಂದ್ರ